ಬಿಸಿಲಿಗೆ ಹಲವು ಕಡೆ ಕೆರೆಗಳು ಬತ್ತಿ ಹೋಗ್ತಾ ಇವೆ, ಬಾವಿಗಳು ನೀರು ಮಾಯವಾಗಿದೆ. ಆದರೆ ಅದೊಂದು ದೇವಸ್ಥಾನದ ಪುಷ್ಕರಣಿಯಲ್ಲಿ ಮಾತ್ರ ತುಂಬಿ ತುಳುಕ್ತಾ ಇದೆ ನೀರು. ಯಾವುದು ಪುಷ್ಕರಣಿ ಅಂತೀರಾ? ಈ ಸ್ಟೋರಿ ನೋಡಿ. ಬಿರು ಬಿಸಿಲಿನಲ್ಲೂ ತುಂಬಿ ತುಳುಕ್ತಾ ಇರುವ ಪುಷ್ಕರಣಿ ದೇಗುಲದ ಆವರಣದಲ್ಲಿರೋ ಕಲ್ಯಾಣಿಯಲ್ಲಿ ಭಕ್ತರ ಪುಣ್ಯ ಸ್ನಾನ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನದ ದೃಶ್ಯಗಳಿವು. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷವೂ ಬಿಸಿಲಿಗೆ ಸುಮಾರು 20 ಕೆರೆಗಳು ಬತ್ತಿ ಹೋಗಿವೆ. ಹನಿ ನೀರು ಕೂಡ ಕೆರೆಗಳಲ್ಲಿ ಇಲ್ಲ. ಇನ್ನು ಹಲವು ಕಡೆ ಬಾವಿಗಳು ಬತ್ತಿ ಹೋಗಿವೆ. ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಆದರೆ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿರುವ ಪುಷ್ಕರಣಿ ತುಂಬಿ ತುಳುಕ್ತಾ ಇದೆ. 1972ರ ಭೀಕರ ಬರಗಾಲದಲ್ಲೂ ಆ ಜಲಕುಂಡಗಳಲ್ಲಿ ನೀರು ಕಡಿಮೆಯಾಗಿಲ್ಲ. ಅಂದು ಇಂದು ಎಂದೆಂದಿಗೂ ಈ ಜಲಕುಂಡದಲ್ಲಿ ನೀರು ಬತ್ತಿಲ್ಲ. ಮಲ್ಲಣ್ಣ ಕೃಪೆ ಆಶೀರ್ವಾದದಿಂದ ಎಷ್ಟೇ ಬಿಸಿಲು ಬರಗಾಲ ಬಂದರೂ ಬರುವ ಭಕ್ತರಿಗೆ ಇಲ್ಲಿ ನಿರಾಸೆಯಾಗಿಲ್ಲ. ಈ ಜಲಕುಂಡ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ, ಮೈಲಾರ ಮಲ್ಲಣ್ಣ ದೇವಸ್ಥಾನ. ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವು. ಯಾವುದೇ ಕಾರಣಕ್ಕೆ ಇದು ಜಲಕುಂಡ ಒಣಗಿಲ್ಲ. ಭೀಕರ ಬರಗಾಲ ಬಂದಾಗ ಮಾತ್ರ ಕೂಡ ಒಣಗಿಲ್ಲ ಅಂತ ಒಳ್ಳೆಯ ಒಂದು ಸ್ಥಳವಾಗಿದೆ. ಬಹಳಷ್ಟು ಜನ ಬೇಸಿಗೆಯಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ದರ್ಶನ ತಗೋತಾರೆ. ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತೆ. ನೆರೆಯ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ನವ ದಂಪತಿಗಳು ಆಗಮಿಸುತ್ತಾರೆ. ಜಲ ಕುಂಡಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಇನ್ನು ಈ ಐತಿಹಾಸಿಕ ಜಲ ಕುಂಡಗಳಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಸೇರಿ ಯಾವುದೇ ರೋಗಗಳು ಬರೋದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲೊಂದು ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನವೇ ಸಾಕ್ಷಿ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಸಿಲಿಗೆ ಹಲವು ಕಡೆ ಕೆರೆಗಳು ಬತ್ತಿ ಹೋಗ್ತಾ ಇವೆ, ಬಾವಿಗಳು ನೀರು ಮಾಯವಾಗಿದೆ. ಆದರೆ ಅದೊಂದು ದೇವಸ್ಥಾನದ ಪುಷ್ಕರಣಿಯಲ್ಲಿ ಮಾತ್ರ ತುಂಬಿ ತುಳುಕ್ತಾ ಇದೆ ನೀರು. ಯಾವುದು ಪುಷ್ಕರಣಿ ಅಂತೀರಾ? ಈ ಸ್ಟೋರಿ ನೋಡಿ. ಬಿರು ಬಿಸಿಲಿನಲ್ಲೂ ತುಂಬಿ ತುಳುಕ್ತಾ ಇರುವ ಪುಷ್ಕರಣಿ ದೇಗುಲದ ಆವರಣದಲ್ಲಿರೋ ಕಲ್ಯಾಣಿಯಲ್ಲಿ ಭಕ್ತರ ಪುಣ್ಯ ಸ್ನಾನ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನದ ದೃಶ್ಯಗಳಿವು. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷವೂ ಬಿಸಿಲಿಗೆ ಸುಮಾರು 20 ಕೆರೆಗಳು ಬತ್ತಿ ಹೋಗಿವೆ. ಹನಿ ನೀರು ಕೂಡ ಕೆರೆಗಳಲ್ಲಿ ಇಲ್ಲ. ಇನ್ನು ಹಲವು ಕಡೆ ಬಾವಿಗಳು ಬತ್ತಿ ಹೋಗಿವೆ. ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಆದರೆ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿರುವ ಪುಷ್ಕರಣಿ ತುಂಬಿ ತುಳುಕ್ತಾ ಇದೆ. 1972ರ ಭೀಕರ ಬರಗಾಲದಲ್ಲೂ ಆ ಜಲಕುಂಡಗಳಲ್ಲಿ ನೀರು ಕಡಿಮೆಯಾಗಿಲ್ಲ. ಅಂದು ಇಂದು ಎಂದೆಂದಿಗೂ ಈ ಜಲಕುಂಡದಲ್ಲಿ ನೀರು ಬತ್ತಿಲ್ಲ. ಮಲ್ಲಣ್ಣ ಕೃಪೆ ಆಶೀರ್ವಾದದಿಂದ ಎಷ್ಟೇ ಬಿಸಿಲು ಬರಗಾಲ ಬಂದರೂ ಬರುವ ಭಕ್ತರಿಗೆ ಇಲ್ಲಿ ನಿರಾಸೆಯಾಗಿಲ್ಲ. ಈ ಜಲಕುಂಡ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ, ಮೈಲಾರ ಮಲ್ಲಣ್ಣ ದೇವಸ್ಥಾನ. ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವು. ಯಾವುದೇ ಕಾರಣಕ್ಕೆ ಇದು ಜಲಕುಂಡ ಒಣಗಿಲ್ಲ. ಭೀಕರ ಬರಗಾಲ ಬಂದಾಗ ಮಾತ್ರ ಕೂಡ ಒಣಗಿಲ್ಲ ಅಂತ ಒಳ್ಳೆಯ ಒಂದು ಸ್ಥಳವಾಗಿದೆ. ಬಹಳಷ್ಟು ಜನ ಬೇಸಿಗೆಯಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ದರ್ಶನ ತಗೋತಾರೆ. ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತೆ. ನೆರೆಯ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ನವ ದಂಪತಿಗಳು ಆಗಮಿಸುತ್ತಾರೆ. ಜಲ ಕುಂಡಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಇನ್ನು ಈ ಐತಿಹಾಸಿಕ ಜಲ ಕುಂಡಗಳಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಸೇರಿ ಯಾವುದೇ ರೋಗಗಳು ಬರೋದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲೊಂದು ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನವೇ ಸಾಕ್ಷಿ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಸಿಲಿಗೆ ಹಲವು ಕಡೆ ಕೆರೆಗಳು ಬತ್ತಿ ಹೋಗ್ತಾ ಇವೆ, ಬಾವಿಗಳು ನೀರು ಮಾಯವಾಗಿದೆ. ಆದರೆ ಅದೊಂದು ದೇವಸ್ಥಾನದ ಪುಷ್ಕರಣಿಯಲ್ಲಿ ಮಾತ್ರ ತುಂಬಿ ತುಳುಕ್ತಾ ಇದೆ ನೀರು. ಯಾವುದು ಪುಷ್ಕರಣಿ ಅಂತೀರಾ? ಈ ಸ್ಟೋರಿ ನೋಡಿ. ಬಿರು ಬಿಸಿಲಿನಲ್ಲೂ ತುಂಬಿ ತುಳುಕ್ತಾ ಇರುವ ಪುಷ್ಕರಣಿ ದೇಗುಲದ ಆವರಣದಲ್ಲಿರೋ ಕಲ್ಯಾಣಿಯಲ್ಲಿ ಭಕ್ತರ ಪುಣ್ಯ ಸ್ನಾನ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನದ ದೃಶ್ಯಗಳಿವು.
ಬೀದರ್ ಜಿಲ್ಲೆಯಲ್ಲಿ ಈ ವರ್ಷವೂ ಬಿಸಿಲಿಗೆ ಸುಮಾರು 20 ಕೆರೆಗಳು ಬತ್ತಿ ಹೋಗಿವೆ. ಹನಿ ನೀರು ಕೂಡ ಕೆರೆಗಳಲ್ಲಿ ಇಲ್ಲ. ಇನ್ನು ಹಲವು ಕಡೆ ಬಾವಿಗಳು ಬತ್ತಿ ಹೋಗಿವೆ. ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಆದರೆ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿರುವ ಪುಷ್ಕರಣಿ ತುಂಬಿ ತುಳುಕ್ತಾ ಇದೆ. 1972ರ ಭೀಕರ ಬರಗಾಲದಲ್ಲೂ ಆ ಜಲಕುಂಡಗಳಲ್ಲಿ ನೀರು ಕಡಿಮೆಯಾಗಿಲ್ಲ. ಅಂದು ಇಂದು ಎಂದೆಂದಿಗೂ ಈ ಜಲಕುಂಡದಲ್ಲಿ ನೀರು ಬತ್ತಿಲ್ಲ. ಮಲ್ಲಣ್ಣ ಕೃಪೆ ಆಶೀರ್ವಾದದಿಂದ ಎಷ್ಟೇ ಬಿಸಿಲು ಬರಗಾಲ ಬಂದರೂ ಬರುವ ಭಕ್ತರಿಗೆ ಇಲ್ಲಿ ನಿರಾಸೆಯಾಗಿಲ್ಲ. ಈ ಜಲಕುಂಡ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ, ಮೈಲಾರ ಮಲ್ಲಣ್ಣ ದೇವಸ್ಥಾನ. ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವು. ಯಾವುದೇ ಕಾರಣಕ್ಕೆ ಇದು ಜಲಕುಂಡ ಒಣಗಿಲ್ಲ. ಭೀಕರ ಬರಗಾಲ ಬಂದಾಗ ಮಾತ್ರ ಕೂಡ ಒಣಗಿಲ್ಲ ಅಂತ ಒಳ್ಳೆ ಒಂದು ಸ್ಥಳವಾಗಿದೆ. ಬಹಳಷ್ಟು ಜನ ಇದು ಬ್ಯಾಸಿಗೆಯಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ದರ್ಶನ ತಗೋತಾರೆ. ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತೆ. ನೆರೆಯ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ನವ ದಂಪತಿಗಳು ಆಗಮಿಸುತ್ತಾರೆ. ಜಲ ಕುಂಡಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಇನ್ನು ಈ ಐತಿಹಾಸಿಕ ಜಲ ಕುಂಡಗಳಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಸೇರಿ ಯಾವುದೇ ರೋಗಗಳು ಬರೋದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲೊಂದು ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನವೇ ಸಾಕ್ಷಿ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಸಿಲಿಗೆ ಹಲವು ಕಡೆ ಕೆರೆಗಳು ಬತ್ತಿ ಹೋಗ್ತಾ ಇವೆ, ಬಾವಿಗಳು ನೀರು ಮಾಯವಾಗಿದೆ. ಆದರೆ ಅದೊಂದು ದೇವಸ್ಥಾನದ ಪುಷ್ಕರಣಿಯಲ್ಲಿ ಮಾತ್ರ ತುಂಬಿ ತುಳುಕ್ತಾ ಇದೆ ನೀರು. ಯಾವುದು ಪುಷ್ಕರಣಿ ಅಂತೀರಾ? ಈ ಸ್ಟೋರಿ ನೋಡಿ. ಬಿರು ಬಿಸಿಲಿನಲ್ಲೂ ತುಂಬಿ ತುಳುಕ್ತಾ ಇರುವ ಪುಷ್ಕರಣಿ ದೇಗುಲದ ಆವರಣದಲ್ಲಿರೋ ಕಲ್ಯಾಣಿಯಲ್ಲಿ ಭಕ್ತರ ಪುಣ್ಯ ಸ್ನಾನ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನದ ದೃಶ್ಯಗಳಿವು. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷವೂ ಬಿಸಿಲಿಗೆ ಸುಮಾರು 20 ಕೆರೆಗಳು ಬತ್ತಿ ಹೋಗಿವೆ. ಹನಿ ನೀರು ಕೂಡ ಕೆರೆಗಳಲ್ಲಿ ಇಲ್ಲ. ಇನ್ನು ಹಲವು ಕಡೆ ಬಾವಿಗಳು ಬತ್ತಿ ಹೋಗಿವೆ. ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಆದರೆ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿರುವ ಪುಷ್ಕರಣಿ ತುಂಬಿ ತುಳುಕ್ತಾ ಇದೆ. 1972ರ ಭೀಕರ ಬರಗಾಲದಲ್ಲೂ ಆ ಜಲಕುಂಡಗಳಲ್ಲಿ ನೀರು ಕಡಿಮೆಯಾಗಿಲ್ಲ. ಅಂದು ಇಂದು ಎಂದೆಂದಿಗೂ ಈ ಜಲಕುಂಡದಲ್ಲಿ ನೀರು ಬತ್ತಿಲ್ಲ. ಮಲ್ಲಣ್ಣ ಕೃಪೆ ಆಶೀರ್ವಾದದಿಂದ ಎಷ್ಟೇ ಬಿಸಿಲು ಬರಗಾಲ ಬಂದರೂ ಬರುವ ಭಕ್ತರಿಗೆ ಇಲ್ಲಿ ನಿರಾಸೆಯಾಗಿಲ್ಲ. ಈ ಜಲಕುಂಡ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ, ಮೈಲಾರ ಮಲ್ಲಣ್ಣ ದೇವಸ್ಥಾನ. ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವು. ಯಾವುದೇ ಕಾರಣಕ್ಕೆ ಇದು ಜಲಕುಂಡ ಒಣಗಿಲ್ಲ. ಭೀಕರ ಬರಗಾಲ ಬಂದಾಗ ಮಾತ್ರ ಕೂಡ ಒಣಗಿಲ್ಲ ಅಂತ ಒಳ್ಳೆ ಒಂದು ಸ್ಥಳವಾಗಿದೆ. ಬಹಳಷ್ಟು ಜನ ಇದು ಬ್ಯಾಸಿಗೆಯಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ದರ್ಶನ ತಗೋತಾರೆ. ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತೆ. ನೆರೆಯ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ನವ ದಂಪತಿಗಳು ಆಗಮಿಸುತ್ತಾರೆ. ಜಲ ಕುಂಡಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಇನ್ನು ಈ ಐತಿಹಾಸಿಕ ಜಲ ಕುಂಡಗಳಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಸೇರಿ ಯಾವುದೇ ರೋಗಗಳು ಬರೋದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲೊಂದು ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಐತಿಹಾಸಿಕ ಶ್ರೀ ಕ್ಷೇತ್ರದ ಮೈಲಾರ ಮಲ್ಲಣ್ಣ ದೇವಸ್ಥಾನವೇ ಸಾಕ್ಷಿ ನೋಡಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.